ಹೆಂಗೆ ಕಾಣಿಸ್ತಿದೆ ನೋಡಿ. ಬ್ಯಾಲೆನ್ಸ್ ಲೈಟಾಗಿ ಮಿಸ್ ಆಗ್ತಿದೆ MCS. ನಾನು ಇವಾಗ ಈ ಫುಟ್ ರೆಸ್ಟ್ ಮೇಲೆ ಇಟ್ಟೆ ಹೊಡಿತಾ ಇದ್ದೀನಿ. ಇದೇ ಲೈಟಾಗಿ ಬೆಂಡ್ ಆಗ್ಬಿಟ್ಟೈತೆ. ಆಲ್ರೆಡಿ ರೈಟ್ ಸೈಡ್ ಫುಟ್ ರೆಸ್ಟ್ ಬಂದ್ಬಿಟ್ಟು ಔಟು. ಹೋಗೋಣ. ನಮಸ್ಕಾರ, ನಾನು ನಿಮ್ಮ ಬಾಲಾಜಿ. MCS. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಮಹಾರಾಷ್ಟ್ರಲ್ಲಿ ತಮಿನಿ ಘಾಟಲ್ಲಿದ್ದೀವಿ. ಸೊ ಇವತ್ತು ಏನೇನು ಪ್ಲಾನ್ಸ್ ಅಂದರೆ ಕುಂಬೆ ವಾಟರ್ ಫಾಲ್ಸು ಮತ್ತು ಸೀಕ್ರೆಟ್ ವಾಟರ್ ಫಾಲ್ಸ್ ಹೋಗೋಣ ಅಂತ ಪ್ಲಾನ್ ಇದೆ. ಸೊ ಲಾಸ್ಟ್ ಬ್ಲಾಗ್ ನೀವೇನು ನೋಡಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ಈ ವ್ಲಾಗ್ನ ನೋಡಾದ್ಮೇಲೂ ನೀವು ಅದನ್ನು ನೋಡ್ಬೋದು, ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಬಂದ್ಬಿಟ್ಟು ನಾವು ತಮಿನಿ ಘಾಟಲ್ಲಿದ್ದೀವಿ ಅಂತ ಹೇಳಿದ್ನಲ್ಲ, ಇದೇ ನೋಡಿ ನಾವು ಮಾಡಿರಷ್ಟೇ. ಆಚೆಯಿಂದ ನೋಡೋದಕ್ಕೆ ಹಿಂಗೆ ಕಾಣಿಸ್ತಾ ಇದೆ. ಇದು ಬಂದ್ಬಿಟ್ಟು ಫುಲ್ಲು ವಿಲಾ ಥರ MCS. 2 BHK ಅನ್ಕೋತೀನಿ. ಒಂದು ದೊಡ್ಡ ಹಾಲು, 2 ರೂಮ್ಸ್ ಇದೆ. ಸೊ ಹುಡುಗರೆಲ್ಲ ಇವಾಗ ರೆಡಿ ಆಗ್ತವ್ರೆ. ಗಾಡಿನೂ ಫುಲ್ ಸ್ಟಾರ್ಟ್ ಎಲ್ಲ ಮಾಡಿದೀವಿ ಇವಾಗ. ಸೊ ಇನ್ನೇನು ಗಾಡಿ ತಗೊಂಡು ಹೊರಡೇದೇನೆ. ಸೊ ಬನ್ನಿ, ನಾನು ಮಿಕ್ಕಿದಲ್ಲ ಹಾಗೆ ಮೋಟೋ ಕಾಣಿಸ್ತಲ್ವಾ? ಕಾಣುತ್ತೈತೆ. ಮತ್ತೇನಿದು? ಇದು ಸ್ಟೈಲು. ಅವನೇ ಬಂದು ಅವನೇ ಅಜೀವಾಗ ಹೋಗ್ಬಿಟ್ಟ. ಓಕೆ ಬನ್ನಿ MCS. ಮಿಕ್ಕಿದಲ್ಲ ನಾನು ಹಾಗೆ ಮೋಟೋ ಬ್ಲಾಗಿಂಗ್ ಅಲ್ಲಿ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದ್ರ ಪಕ್ಕ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಹಾಕೊಳ್ಳಿ. ಆವಾಗಲೇ ನಾವು ಹಾಕೋ ವಿಡಿಯೋಸ್ ನಿಮಗೆ ರೆಗ್ಯುಲರ್ ಆಗಿ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಸೊ ಬನ್ನಿ MCS, ಹೋಯ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. MCS ರೂಮಿಂದ ಆಚೆ ಬಂದಾಯಿತು. ಸೊ ಇವಾಗ ಕುಂಬೆ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಸ್ಟೇ ಮಾಡಿರೋ ಜಾಗ ನೋಡಿ, ಒಂದು ದೊಡ್ಡ ಗ್ರೌಂಡಲ್ಲಿ ಫುಲ್ಲು ಮನೆ ಕಟ್ಬಿಟ್ಟವ್ರೆ. ಅಂದರೆ ವಿಲಾ ಅಂತಾರೆ ಅದನ್ನ. ನಮ್ಮ ಪಾಪು ಬಂದ್ಬಿಟ್ಟು ಹೆಲ್ಮೆಟ್ ತರಕ್ಕೆ ಭಯ ಪಟ್ಕೊಂಡ, ಅದಕ್ಕೆ ಅವನು ಹೆಲ್ಮೆಟ್ ಅಲ್ಲೇ ಇಟ್ಬಿಟ್ಟವನೆ. ಸೊ ಅವ್ನು ಆ್ಯಕ್ಷನ್ ಕ್ಯಾಮ್ರಾ ಬಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಯಾಕೋ ಡಗಡಗಡಗ ಅಂತ ಅಲ್ಲಾಡ್ತಿದೆ ಮುಂದೆ. ಕರೆಕ್ಟಾಗಿ ಅಣಿಸಿದ್ದೀನಿ. ತಮಿನಿ ಘಾಟ್ ನೋಡಿ MCS ಹೆಂಗಿದೆ. ಆ್ಯಕ್ಚುಲಿ ಸ್ವಲ್ಪ ಡ್ರೈ ಆಗಿದೆ, ಫುಲ್ಲು ಗ್ರೀನರಿ ಆಗಿರಬೇಕಿಲ್ಲೆಲ್ಲ. ಆ್ಯಂಡ್ ಮಳೆ ಬರ್ತಾ ಇರಬೇಕು, ಬಟ್ ಮಳೆನೇ ಬರ್ತಿಲ್ವಲ್ಲ ಇಲ್ಲಿ, ಏನು ಮಾಡೋದು. ನಿನ್ನೆ ಈ ರೂಟಲ್ಲೇ MCS ಬಂದಿದ್ದು ನಾವು. ಹಿಂಗೆ ಹೋದರೆ ಅಲ್ಲಿ ಪೊಲೀಸ್ ಹಿಡಿತವ್ರಂತೆ. ಬಟ್ ಇವಾಗ ರೂಟೆಲ್ಲ ಓಪನ್ ಆಗಿದೆ ಅಂತ ಹೇಳ್ತಿದ್ರು ತಮಿನಿ ಘಾಟಲ್ಲಿ. ನಾವು ಬಂದ್ಬಿಟ್ಟು ನಾಳೆ ಒಂದು ಜಾಗಕ್ಕೆ ಹೋಗೋಣ ಅಂತಿದ್ದೀವಿ. ಆ ಜಾಗ ಬಂದ್ಬಿಟ್ಟು ತಮಿನಿ ಘಾಟ್ ಮೇಲೇ ಇರೋದು. ಸೊ ಅಲ್ಲಿ ಹೋದಾಗ ನಮಗೆ ಗೊತ್ತಾಗ್ಬಿಡತ್ತೆ. ಇವಾಗ ನೋಡೋಣ ಇರಿ, ಇಲ್ಲಿ ಪೊಲೀಸವರೆಲ್ಲ ಇದ್ದಾರಾ ಅಂತ. हिंदी मार्केट अभी गोल्डन वैली विला पे है ना? हाँ उधर है हम. हाँ हाँ मार्केट. हाँ सिटी है ना? सिटी सिटी नहीं, इधर जाके लेफ्ट जाए तो है ना सिटी. हाँ ठीक है. हाँ ठीक है. अभी ऊपर ओपन है, ऊपर ओपन है. ये रास्ता बंद है, बाइक भी नहीं जा सकता है. इधर ये जो आप रायगढ़ फोर्ट के लिए जा सकते हैं. हाँ रायगढ़ फोर्ट के लिए. हाँ लेकिन ये जो वाटरफॉल है ना, हाँ वो बंद है. ठीक है सर. ಈ ಕಡೆ ಎಲ್ಲ ಹೋಗ್ಬೋದಂತಪ್ಪ. ನಾನು ಮೇಲೆ ಹೋಗ್ತೀವಿ ಅಂತ ಅವ್ರಿಗೆ ಹೇಳಿಲ್ಲ, ಓಪನ್ ಇದೆಯಾ ಅಂತ ಕೇಳಿದ್ದು. ರೂಮರ್ ಬಂದ್ಬಿಟ್ಟು ನನಗೆ ಫಸ್ಟೇ ಹೇಳ್ಬಿಟ್ಟಿದ್ರು, ನೀವು ಓಪನ್ ಇದೆಯಾ ಏನೂ ಕೇಳಬೇಡಿ ಅಂತ. ಬಟ್ ಆದರೂ ಲೈಟಾಗಿ ಕೇಳಿದೆ ಓಪನ್ ಇದೆಯಾ ಹೋಗ್ಬೋದಾ ಅಂತ. ಮೇಲೆ ರಾಸ್ತಾ ಬಂದಿದೆ ಅಂತ ಹೇಳಿದ್ರಲ್ವಾ, ನಾವು ನಾಳೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಬಟ್ 2 ವೀಲರ್ಸ್ ಎಲ್ಲ ಬೆಳಗ್ಗೆ ನಾವು ಆಚೆ ಬಂದಿದ್ವಿ MCS. ತುಂಬ ಜನ ಹೋಗ್ತಾಯಿದ್ರು 2 ವೀಲರ್ಸಲ್ಲಿ. ಮೇ ಬಿ ಅವರೆಲ್ಲ ಲೋಕಲ್ ಪೀಪಲ್ಸ್ ಇರ್ಬೋದು ಅಂದ್ಕೊಂಡಿದ್ದೀನಿ. MCS ಗಾಡೀಲಿ ಪೆಟ್ರೋಲ್ ಖಾಲಿಯಾಗೋಯ್ತು. ನೆನ್ನೆ ಒಂದು ಪಾಯಿಂಟ್ ಇತ್ತು, ಬಟ್ ಇವಾಗ ಬರಬೇಕಾದ್ರೆ ಲೈಟಾಗಿ ಬುಕ್ ಅಂತಿತ್ತು. ನೋಡಿದ್ರೆ ಪೆಟ್ರೋಲೇ ಖಾಲಿ. ಬಟ್ ಏನೂ ತೊಂದರೆ ಇಲ್ಲ, ನಮ್ಮ ಹುಡುಗರು ಇದ್ದಾರೆ ಟೋ ಹೊಡಿಯೋದಕ್ಕೆ. ಇವಾಗ ಮುಂದೆ ಬಂದ್ಬಿಟ್ಟು ಒಂದು ಪೆಟ್ರೋಲ್ ಬಂಕ್ ಬರುತ್ತೆ, ಅಲ್ಲೋಗಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ನಾವು. ನೆನ್ನೆನೇ ಹಾಕ್ಸ್ಕೋಬೇಕಾಗಿತ್ತು, ಸರಿ ಒಂದು ಪಾಯಿಂಟ್ ಆಯ್ತಲ್ವಾ ಅಂತ ಬಂದ್ಬಿಟ್ಟೆ. ನೋಡಿದ್ರೆ ಪೆಟ್ರೋಲೇ ಖಾಲಿ ಆಗ್ಬಿಡೋದ. ಸ್ವಲ್ಪ ಐತೆ, ಬಟ್ ಆದರೂ ಏನಕ್ಕೆ ತುಂಬ ಡ್ರೈ ಮಾಡೋದು ಬೇಡ ಅಂದ್ಬಿಟ್ಟು ಇವಾಗ ಭರತ್ ಕೈಯಲ್ಲಿ ಟೋ ಓಡಿಸ್ಕೊತಾ ಇದ್ದೀನಿ. ಭರತ್ ಟೋ ಹೊಡಿತಾನೆ. ಅವ್ನು ಸ್ವಲ್ಪ ಟೋ ಹೊಡೆದ, ಇವಾಗ ನಾನು ಸ್ವಲ್ಪ ಟೋ ಹೊಡಿತಾ ಇದ್ದೀನಿ MCS. ಗಾಡಿ ಸ್ವಲ್ಪ ವೆಯ್ಟ್ ಆಗ್ಬಿಡೈತೆ, ಕಾಲು ನೋವು ಬಂದ್ಬಿಡ್ತೈತೆ. ನಾನಿವಾಗ ಈ ಫುಟ್ ರೆಸ್ಟ್ ಮೇಲೆ ಇಟ್ಟೆ ಹೊಡಿತಾ ಇದ್ದೀನಿ. ಇದೇ ಲೈಟಾಗಿ ಬೆಂಡ್ ಆಗ್ಬಿಡೈತೆ. ಆಲ್ರೆಡಿ ರೈಟ್ ಸೈಡ್ ಫುಟ್ ರೆಸ್ಟ್ ಬಂದ್ಬಿಟ್ಟು ಔಟು. ಇದು ಹೊಡೆದೋಗ್ಬಿಡುತ್ತಾ ಅಂತ ನನಗೆ. ಆಲ್ರೆಡಿ ಲೈಟಾಗಿ ಬೆಂಡ್ ಆಗಿಬಿಟ್ಟಿದೆ MCS ಇದು. फुल टैंक भाई, फुल टैंक. ಸಾದಾ ಸಾದಾ ನೈ ಹಾಕ್ಸ್ತೀಯಾ? ಎಷ್ಟಿದೆ ಇಲ್ಲಿ ಪೆಟ್ರೋಲು? 112. ಇಲ್ಲ, ನಮ್ಮದ್ರಲ್ಲಿ 110 ಪಾಯಿಂಟ್ ಸಮಥಿಂಗ್ ತಾನೆ ಬೆಂಗಳೂರಲ್ಲಿ. 3 ರೂಪಾಯಿ ಜಾಸ್ತಿ. ಆದರೂ ಯಾಕೋ ಮುಗ್ತೈತೆ. 13 ಲೀಟ್ರು, 10 ಲೀಟ್ರ್ ಹಿಡಿತಾ ಇರೋದು. ಆದರೂ 3 ಲೀಟ್ರ್ ಇರಬೇಕಲ್ವಾ? ಹಾಂ ಬಸ್
ಬಸ್ 1183 ಇದು ನಮ್ಮ 4th ಫುಲ್ ಟ್ಯಾಂಕ್ ಎಮ್ ಸಿ ಎಸ್. ಇಲ್ಲ ಇವಾಗ ಮುಕ್ಕಲ್ಲ, ಬಟ್ ಅದು ರಿಸರ್ವಲ್ಲಿ ಬಿದ್ದುಬಿಟ್ರು ಮುಕ್ಕುತ್ತಾ ಅಂತ. ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ವಾಪಸ್ ಹಿಂಗೆ ಹೋಗ್ತಾ ಇದೀವಿ ಎಮ್ ಸಿ ಎಸ್. ಏನಕ್ಕೆ ಅಂದರೆ ಕುಂಬೆ ವಾಟರ್ ಫಾಲ್ಸ್ಗೆ ಹಿಂಗೆ ಹೋಗಿ ರೈಟ್ ತೊಗೊಂಡು ಹೋಗ್ಬೇಕು. ಎಮ್ ಸಿ ಎಸ್ ಪೆಟ್ರೋಲ್ ಹಾಕ್ಸ್ಕೊಬಂದು ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಬ್ರೇಕ್ಫಾಸ್ಟ್ ಅಲ್ಲ, ಇದು ಆಲ್ರೆಡಿ ಮಧ್ಯಾಹ್ನ ಆಗ್ಬಿಡೈತೆ. ಊಟ ಅಂತಾನೆ ತಗೋಬೇಕು. ಏನು ತಿಂತಾ ಇದೀವಿ ಅಂದರೆ ನೋಡಿ, ವಡಾಪಾವು ಜೊತೆಗೆ ಥಮ್ಸ್ ಅಪ್. ಒಳ್ಳೆ ಕಾಂಬಿನೇಷನ್ ಅಲ್ವಾ? ಬೆಳಗ್ಗೆ ಎಲ್ಲ ಟೈಮಲ್ಲಿ ನಾವು ಥಮ್ಸ್ ಅಪ್ ಕುಡಿಬಾರ್ದಾ? ಇವನವನಲ್ಲ ಬೆಳಗ್ಗೆ ಲಸ್ಸಿ, ಥಮ್ಸ್ ಅಪ್, ಸ್ಟಿಂಗು ಎಲ್ಲ ಕುಡಿತಾನೆ. ನಾವು ಎಲ್ಲಿ ಸ್ಟಾಪ್ ಮಾಡಿದ್ವಿ ಗೊತ್ತಾ? ಸ್ಟಾಪ್ ಮಾಡೋರ್ಗೂ ಗೊತ್ತಿಲ್ಲ. ಇಲ್ಲಿ ಬಂದು ನೋಡಾದ್ಮೇಲೆ ಗೊತ್ತಾಯ್ತು. ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಬಾರ್ ಹತ್ರನೇ ಸ್ಟಾಪ್ ಮಾಡಿದ್ವಿ, ಬಟ್ ಹೋಟೆಲ್ ಸೈಡ್ಗೆ ಐತೆ. ಸೊ ಬನ್ನಿ ಇದನ್ನ ತಿನ್ಬಿಟ್ಟು ಹಾಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಎಮ್ ಸಿ ಎಸ್ ಒಂದು 2 ವಡಾಪಾವ್ ತಿನ್ಬಿಟ್ಟು ಕುಂಬೆ ವಾಟರ್ ಫಾಲ್ಸ್ ಕಡೆಗೆ ಹೊರಟ್ಬಿಟ್ವಿ. ಟೋಟಲ್ ಆಗಿ 7 ಜನಕ್ಕೆ ಅಂದರೆ 2 ವಡಾಪಾವು, 14 ವಡಾಪಾವ್ ತಿಂದ್ವಿ. ಸೊ 210 ರುಪೀಸ್ ಆಯಿತು ಎಮ್ ಸಿ ಎಸ್. ಒಂದು ವಡಾಪಾವ್ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಕಮ್ಮಿನೇ ಆಯಿತು. ಸಕ್ಕತ್ತಾಗಿತ್ತು ವಡಾಪಾವು. ಒಂದೊಂದು ದಿವಸ ಚೆನ್ನಾಗಿರುತ್ತೆ, ಬಟ್ ಒಂದೊಂದು ದಿವಸ ಏನಂದರೆ ಇದನ್ನೇ ತಿನ್ನಬೇಕಾ ಅಂತ ಅನಿಸ್ಬಿಡುತ್ತೆ. ಇದೆಲ್ಲ ನೋಡಿ, ಈ ಥರ ಖಾಲಿ ಗ್ರೌಂಡಲ್ಲಿ ಪಿಚ್ ಮಾಡ್ಕೊಂಡು ಮಸ್ತಾಗಿ ಕ್ರಿಕೆಟ್ ಆಡ್ತಾರೆ ಹುಡುಗರು. ಮಸ್ತ್ ಅಲ್ವಾ ಅವ್ರಿಗೆ? ನಾವು ಹಂಗೆ ಅನ್ಕೋತೀವಿ, ಬಟ್ ಅವ್ರವ್ರ ಕಷ್ಟ. ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ವಾ, ಆ ಬೆಟ್ಟಕ್ಕೆ ನಾವು ಇವಾಗ ಹೋಗಬೇಕು. ಅದ್ರ ಮೇಲೇ ಕುಂಬೆ ವಾಟರ್ ಫಾಲ್ಸ್ ಇರೋದು. ಟನಲೆಲ್ಲ ಇರುತ್ತೆ ಅದರಲ್ಲಿ, ಮಸ್ತಾಗಿರುತ್ತೆ ಆ ಟನಲಲ್ಲಿ ಓಡಿಸೋದಕ್ಕೆ. ರೋಡ್ ರೆಡಿ ಮಾಡೋರ ಇಲ್ವಾ ಅಂತ ಗೊತ್ತಿಲ್ಲ. ನಾವು ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ರೋಡ್ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಹೋಗೇ ನೋಡಬೇಕಲ್ಲಿ, ಅಲ್ಲಿ ಹೋದರೆ ಗೊತ್ತಾಗುತ್ತೆ. ಎಷ್ಟು ದೊಡ್ಡ ದೊಡ್ಡ ಬೆಟ್ಟ ಆಯ್ತು ನೋಡಿ ಇಲ್ಲಿ. ಆ್ಯಕ್ಚುಲಿ ನಿನ್ನೆ ನೈಟ್ ಬಂದ್ಬಿಟ್ಟು ನಾವೇ ಚಿಕನ್ ತಂದು ನಾವೇ ಕುಕ್ ಮಾಡ್ಕೊಂಡು ತಿಂದ್ವಿ ಎಮ್ ಸಿ ಎಸ್. ಇನ್ನೂ ಒಂದು ಸ್ವಲ್ಪ ಚಿಕನ್ ಇಟ್ಟಿದ್ದೀವಿ ಹಂಗೆ. ಫ್ರಿಜ್ಜೆಲ್ಲ ಐತೆ ನಮ್ಮ ವಿಲಾಲಿ. ಫ್ರಿಜ್ ಐತೆ, ವಾಷಿಂಗ್ ಮಿಷಿನ್ ಐತೆ, ಒಂದು ಮನೇಲಿ ಏನೇನು ಇರುತ್ತೋ ಎಲ್ಲ ಐತೆ ಎಮ್ ಸಿ ಎಸ್. ನಮ್ಮ ಚಿದು ಬಂದ್ಬಿಟ್ಟು ನೈಟು ಚಿಕನ್ ಮಾಡೋದಕ್ಕೆ ಮಿಕ್ಸಿ ಬೇಕು ಅಂದ. ಸರಿ ಮಿಕ್ಸಿ ಆಯ್ತಾ ಅಂತ ನೋಡಿದ್ರೆ ಮಿಕ್ಸಿನೂ ಐತೆ. ಬಿಸಿಲು ಇವತ್ತು 30 ಡಿಗ್ರಿ ಐತೆ ಎಮ್ ಸಿ ಎಸ್ ಮಹಾರಾಷ್ಟ್ರಲ್ಲಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಪೀಕ್ ಮಾನ್ಸನ್ನು. ಅದೇನೋ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಎಲ್ಲಿನೇನೋ ಅದು ಬಂದುಬಿಡಿದೆ ಅಂತೆ. ಸೊ ಅದರಿಂದ ಬಂದ್ಬಿಟ್ಟು ಮಾನ್ಸೂನ್ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಬಟ್ ಅದೇ ಥರ ಆಗ್ತಾಯಿದೆ. ಇಲ್ಲಾಂದರೆ ಎಷ್ಟು ಮಳೆ ಬರ್ತಿತ್ತು ಗೊತ್ತಾ? ಲಾಸ್ಟ್ 5 ಡೇಸ್ ಬ್ಯಾಕ್ ಇಲ್ಲಿ 1 ವರ್ಷಕ್ಕೆ ಬೇಕಾಗಿರೋ ಮಳೆ 5 ದಿನದಲ್ಲಿ ಬಂದ್ಬಿಡ್ತಂತೆ. ಅದರಿಂದ ಫುಲ್ಲು ರೋಡೆಲ್ಲ ಹೊಡೆದೋಗ್ಬಿಟ್ಟಿದೆ. ಎಮ್ ಸಿ ಎಸ್ ಕುಂಬೆ ಹತ್ರನೂ ಫುಲ್ಲು ಲ್ಯಾಂಡ್ಸ್ಲೈಡೆಲ್ಲ ಆಗಿಬಿಟ್ಟಿದೆ ನೋಡಿ. ಇವಾಗ ಇಲ್ಲೂ ಕ್ಲೀನ್ ಮಾಡೋರು ಅನಿಸುತ್ತೆ. ಏನು ಎಲ್ಲ ಕಡೆ ಲ್ಯಾಂಡ್ಸ್ಲೈಡ್ ಆಗಿದೆ ಅಪ್ಪ. ವಾವ್, ವಾಟರ್ ಫಾಲ್ಸು ಇಲ್ಲಿ ನೋಡಿ. ಇಲ್ಲೇ ಸ್ಟಾರ್ಟು. ನಾವು ಇವಾಗ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಅಲ್ವಾ? ಈ ಬೆಟ್ಟ ಹತ್ಬಿಟ್ಟು ಒಂದು ಟನಲ್ ಏನೋ ಬರುತ್ತೆ. ಆ ಟನಲ್ ಆದಮೇಲೆ ಕುಂಬೆ ಇರೋದು. ಟಾಪ್ ಬಾಕ್ಸ್ ಅಲ್ಲಾಡ್ತೈತಾ ಅಥವಾ ಟಾಪ್ ಬಾಕ್ಸಲ್ಲಿ ಒಳಗೆ ಡ್ರೋನ್ ಎಲ್ಲ ಇಟ್ಟಿದ್ದೀವಿ ಅದು ಅಲ್ಲಾಡ್ತೈತಾ ಅಂತಲೇ ಗೊತ್ತಿಲ್ಲ. ಒಂಥರ ಹಂಸಲ್ಲಿ ಎಗರಿಸಿದಾಗ ಡಗ ಅನ್ನತೈತೆ. ಹಾಂ ಪರವಾಗಿಲ್ಲಪ್ಪ. ಈ ಬೆಟ್ಟದಲ್ಲೆಲ್ಲ ನೀರು ಬರ್ತಾಯಿದೆ ಈ ಕಲ್ಲಲ್ಲಿ. ಹೋದ್ ಸರಿ ಇರಲಿಲ್ಲ, ಲೈಟಾಗಿತ್ತು. ಇವಾಗ ಮಳೆ ಇಲ್ಲದೇ ಈ ಥರ ಎಲ್ಲ ಐತಲ್ಲ. ಅಂದರೆ ಕುಂಬೆ ವಾಟರ್ ಫಾಲ್ಸಲ್ಲೆಲ್ಲ ನೀರು ಇರುತ್ತೆ ನನಗೆ ಗೊತ್ತಿರೋಂಗೆ. ಬಿಸಿಲು ಮಾತ್ರ ಹಿಂಗೆ ಹೊಡಿತಾ ಇದೆ. ನೀರಿದ್ರೆ ಫುಲ್ ಖುಷಿನೇ. ನಮ್ಮ ಚಿದು ಇನ್ನೂ ಬಂದಿಲ್ಲ. ಇರೇ ವೆಯ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಡೋಣ. ಬರ್ತಾನೆ. ಏನಪ್ಪ ಎಂಟ್ರಿಗೆಲ್ಲ ನಿಂತ್ಕೊಬಿಟ್ಟವ್ರೆ. ಓ, ಎಂಟ್ರಿ ಟಿಕೆಟ್ ಮಾಡಿಬಿಟ್ಟವ್ರೆ. ಹಾಂ, ಮಸ್ತು ಒಳ್ಳೆ ವ್ಯಾಪಾರಪ್ಪ. ಹೋದ ಸರಿ ಬಂದಾಗ ಎಂಟ್ರಿ ಟಿಕೆಟ್ ಇರಲಿಲ್ಲ ನಮಗೆ. ಗಾಡಿ ಬೀಳುತ್ತಾ? ಟಾಪ್ ಬಾಕ್ಸ್ ಸ್ವಲ್ಪ ವೆಯ್ಟ್ ಆಗಿಬಿಟ್ಟಿದೆ ಎಮ್ ಸಿ ಎಸ್. ಗಾಡಿ ನಿಲ್ಸಿದ್ರೆ ಹಿಂಗೆ ವಾಲ್ಕೋತಾಯಿತ್ತು. ಏನಂತೋ? ಹಾಂ 30 ರೂಪಾಯಿ ಅಂತ ಎಮ್ ಸಿ ಎಸ್ ಒಬ್ರಿಗೆ. ಟಿಕೆಟಲ್ಲಿ ಕಳ್ಸಿದ್ದೀನಿ ನೋಡು. ಒಬ್ರಿಗೆ 30 ರೂಪಾಯಿನಾ? ಮತ್ತು 28 ರೂಪಾಯಿ ಬರ್ತೈತೆ. ಓ, ಎಂಟ್ರಿ ಟಿಕೆಟೇ ಇರಲಿಲ್ಲ ನಾವು ಬರಬೇಕಾದ್ರೆ. ಇಲ್ಲೂ ಫುಲ್ ಸ್ಟ್ರಿಕ್ಟ್ ಮಾಡಿಬಿಟ್ಟವ್ರೆ. ಏನೂ ಮಾಡೋಕ್ಕಾಗಲ್ಲ. ಜಾಸ್ತಿ ಜನ ಬಂದಿಲ್ಲಿ ಪ್ರಾಣ ಕಳ್ಕೊತವ್ರೆ, ಅದರಿಂದ ಫುಲ್ ಸ್ಟ್ರಿಕ್ಟು.
ರೋಡಲ್ಲಿ ಹಾಕ್ಬಿಟ್ಟವ್ರೆ MCS. ಹೋದ್ ಸರಿ ಫುಲ್ ಆಫ್ ರೋಡಿಂಗ್ ಇತ್ತು, ಇವಾಗ ಅಲ್ಲಿ ಎಂಟ್ರಿ ಟಿಕೆಟ್ ತೊಗೊಂಡ್ರಲ್ವಾ, ಸೊ ಅಲ್ಲಿಂದ ಬಂದ್ಬಿಟ್ಟು ರೋಡ್ ಹಾಕವ್ರೆ, ಸಿಮೆಂಟ್ ರೋಡು ಚೆನ್ನಾಗೇ ಐತೆ. ಮೇ ಬಿ ಸಿಮೆಂಟ್ ರೋಡ್ಗೆ ಅವ್ರು ಎಂಟ್ರಿ ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡ್ಕೋತಾರೆ ಅನ್ಕೋತೀನಿ ನಾನು. ನಾವು ಹಿಂದೆ ಟಾಪ್ ಬಾಕ್ಸ್ ಹಾಕಿರೋದಕ್ಕೆ ಬ್ಯಾಲೆನ್ಸ್ ಲೈಟಾಗಿ ಮಿಸ್ ಆಗ್ತಿದೆ MCS, ಬಟ್ ತೊಂದರೆ ಇಲ್ಲ, ಮ್ಯಾನೇಜ್ ಮಾಡ್ಕೊಳ್ಳೋಣ. ನೋಡಿ ಫುಲ್ಲು ಟಾಪಿಗೆ ಬಂದುಬಿಟ್ಟಿದ್ದೀವಿ ಇವಾಗ. ಫುಲ್ ಸುತ್ತ ಬೆಟ್ಟನೇ ಇರೋದಿಲ್ಲಿ. ಓ ಟನಲ್ ಬಂತು ಓ ಟನಲ್ ಒಳಗಡೆನೂ ರೋಡ್ ಹಾಕ್ತವ್ರು ಅನ್ಸುತ್ತೆ, ಅದಕ್ಕೆಲ್ಲ ಕ್ಲೀನ್ ಮಾಡಿಟ್ಟವ್ರೆ. ಇಲ್ಲಿ ನೋಡಿ ಟನಲು. ಇಲ್ಲೆಲ್ಲ ಇನ್ನೂ ರೋಡ್ ಹಾಕಿಲ್ಲ MCS, ಟನಲ್ ಒಳಗಡೆ ಎಲ್ಲ ಇನ್ನೂ ಹಾಕ್ತವ್ರೆ. ಇದ್ರೊಳಗಡೆನೂ ರೋಡ್ ಹಾಕಿದ್ರೆ ಸಖತ್ತಾಗಿರತ್ತೆ. ಈ ಮುಂಬೈ ಹೈವೇಲಿ ಯಾವುದೋ ಒಂದು ದೊಡ್ಡ ಟನಲ್ ಐತೆ, ಆ ಟನಲಲ್ಲಿ ಓಡಿಸ್ಬೇಕು ಅಂತ ಆಸೆ ನನಗೆ. ಸಖತ್ತಾಗೈತೆ ಆ ಟನಲ್ಲು. ಆ ಟನಲ್ ಒಳಗಡೆ ಚಚ್ಕೊಂಡು ಹೋಗ್ತಾ ನಮ್ಮ ಎಕ್ಸಾಸ್ಟ್ ನೋಟ್ ಕೇಳ್ತಾ ಮಸ್ತಾಗಿರುತ್ತಲ್ಲ. ಎಲ್ಲ ಕಡೆ ಕ್ಲೋಸೇ ಅಂತವ್ರೆ, ಬಟ್ ನಾವು ಹೋಗಿ ಒಂದು ಟ್ರೈ ಕೊಡಬೇಕು, ಆಮೇಲೆ ಬಿಡ್ತಾರಾ ಇಲ್ವಾ ಅನ್ನೋದು ಗೊತ್ತಾಗತ್ತೆ. ಅವ್ರ ಮಾತು ಕೇಳ್ಕೊಂಡು ನಾವು ಹೋದರೆ ಒಂದು ಸರಿ ಓಪನ್ ಆಗಿದ್ರು ಕ್ಲೋಸ್ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಇದೆಲ್ಲ ಕ್ಲೋಸ್ ಅಂತಲೇ ಹೇಳಿದ್ರಪ್ಪ ನೆನೆ ಒಬ್ಬರು, ಆಮೇಲೆ ಇವಾಗ ನಾವು ಬಂದಾಗ ಓಪನ್ ಅಂತ ಗೊತ್ತಾಯಿತು. ಈ ಥರ ಸಡನ್ನಾಗಿ ಬಿಸಿಲಿಂದ ಕತ್ಲೆಗೆ ಬಂದರೆ ಕಣ್ಣೇ ಕಾಣಲ್ಲ, ನನಗೆ ಫಸ್ಟೇ ಕಾಣಲ್ಲ, ಅದು ಬೇರೆ ವಿಷಯ. ಓಹೋ ನೀರು ಬೀಳ್ತಾಯಿದೆ ನೋಡಿ. ಈ ನೀರೆಲ್ಲ ಲಾಸ್ಟ್ ಟೈಮ್ ಬಂದಾಗ ಹೆಂಗಿತ್ತು ಹಂಗೆ ಐತೆ, ಬಟ್ ಮಳೆ ಇಲ್ಲ. ಕಮ್ಮಿ ಐತೆ. ಇದು ಟಾಪ್ ವ್ಯೂ ಪಾಯಿಂಟ್ MCS. ಇಲ್ಲಿಂದ ವಾಟರ್ ಫಾಲ್ಸ್ ಅಷ್ಟೇನು ಚೆನ್ನಾಗಿ ಕಾಣಲ್ಲ. ಇನ್ನೊಂದು ಲಾಂಗ್ ವ್ಯೂ ಪಾಯಿಂಟ್ ಇದೆ, ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಜಾಕಿ 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 ಜಾಕಿ. ತುಂಬ ಜನನೇ ಬಂದವರಪ್ಪ. ಇಲ್ಲಿ ಕಾರಲ್ಲಿದ್ದಾರಲ್ಲ ಇವ್ರನ್ನ ನಾವು ನಿನ್ನೆ ನೋಡಿದ್ವಿ ಅಲ್ಲಿ ಸಚ್ಚಡ ಹತ್ರ. ಏನಾಯಿತು? ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ ಬ್ರೋ, ಇಲ್ಲಿ ರೆಂಟ್ ಮಾಡ್ಕೊಂಡು ಬಂದುಬಿಟ್ವಿ. ಇದ್ರದ್ದು ಆಟೋಮೆಟಿಕ್ ಅವ್ನು ಕಾರ್ ಮೆಕ್ಯಾನಿಕ್ ಇರಿ, ಅವ್ನು ನೋಡ್ತಾನೆ. ಯಾರು ಇದೇ ಮಾಡ್ತಾ ಇಲ್ಲ ಬ್ರೋ. ಹೌದಾ, ಇರಿ ಅವ್ನು ನೋಡ್ತಾನೆ. ಅದು ಕಾರ್ ಮೆಕ್ಯಾನಿಕ್ ಅಲ್ಲ, ಇಲ್ಲ ಕಾರ್ಸ್ 24 ಕೆಲ್ಸಕ್ಕೆ ಹೋಗಿದ್ದ. ಹೋಗಪ್ಪ ಮೆಕ್ಯಾನಿಕ್. कार्स 24 कैसा ಮಾಡಿದ್ದೆ वैसा क्या है ना, ये शेल्फ लेता ना, वो मोटर काम नहीं करता, बैटरी अच्छा नहीं तो ಮೆಕ್ಯಾನಿಕ್ ಪಿಲ್ಲು. ಸೊ ಕಾರ್ ಇವಾಗ ಇವ್ರದ್ದು ಬಂದ್ಬಿಟ್ಟು ಸ್ಟಾರ್ಟ್ ಆಗಿಲ್ವಂತೆ, ಅದಕ್ಕೆ ನಮ್ಮ ಪಾಪ ಬಂದ್ಬಿಟ್ಟು ನೋಡ್ತಾವನೆ. ಸ್ಟಾರ್ಟ್ ಆದರೆ ಬಚಾವು, ಇಲ್ಲಾಂದರೆ ರೆಂಟ್ ಕಾರ್ ಮಾಡ್ಕೊ ಬಂದಿರೋದು. ಅದು ನಮ್ಮ ಕರ್ನಾಟಕ ನಾಗರ್ಭಾವಿಂದ ಬಂದವ್ರು ಇವರು. ಸೊ ಹೆಲ್ಪ್ ಮಾಡಿಲ್ಲ ಅಂದರೆ ಹೆಂಗೆ, ಅದಕ್ಕೆ ನಮ್ಮ ಪಾಪ ಬಂದ್ಬಿಟ್ಟು ಆದಷ್ಟು ಟ್ರೈ ಮಾಡ್ತಾವನೆ. ನೋಡೋಣ ಇರಿ. ಬ್ರೇಕ್ ಪ್ರೆಸ್ ಮಾಡಿ ಅಲ್ಲೇ ಆನ್ ಮಾಡು. ಆಗಲ್ಲ ಬಿಡು ಮೋಟರ್ ಹೋಗ್ಬಿಡುದು, ಸುಮ್ಮನೆ ಆಗಲ್ವಾ? ಆಗಲ್ಲ. ಈ ಥರ ಹಿಂಗೆ ಡೌನಲ್ಲಿ ತಲ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕಾಗಲ್ವಾ? ಇದು ಮ್ಯಾನ್ಯಲ್ ಅಲ್ಲ, ಆಟೋಮೆಟಿಕ್. ಇದು ಸ್ಟಾರ್ಟ್ ಆಗಲ್ಲ, ನಮ್ಮ ಬ್ಯಾಟ್ರಿಗಳೆಲ್ಲ ಸ್ಟಾರ್ಟ್ ಆಗಲ್ಲ. ಅವ್ರು ಕೇಳಿದ್ರಾ ಕಾರಲ್ಲಿ ಹತ್ರ? ಕೊಡಲ್ಲ ಅಂದ್ಬಿಟ್ರಾ? ಬ್ಯಾಟ್ರಿ ಸೈಜ್ ದಪ್ಪ ಅಂತ ಏನೇನು ಅಲ್ಲ, ಜಂಪ್ ಸ್ಟಾರ್ಟ್ ಮಾಡಕ್ಕೆ ಯಾವ ಬ್ಯಾಟ್ರಿ ಇದ್ರೆ ಏನು? ಯಾವ ಬ್ಯಾಟ್ರಿ ಇದ್ರು ನಡೀತದೆ. ಫೋನ್ ಮಾಡಿ ಹೇಳಿ ಅವ್ರಿಗೆ ಬರೋಕ್ಕೆ ಅಷ್ಟೇ. ಇಲ್ಲ ಕಾರ್ ಬಿಟ್ಟೋಯ್ತೀವಿ ಅಂತ ಹೇಳ್ಬಿಡಿ. ಅವ್ರು ಬಂದ್ಮೇಲೆ ಹೇಳಿ ಆಯ್ತಾ? ಓಕೆ ಬನ್ನಿ MCS, ಇವಾಗ ನಾವು ವಾಟರ್ ಫಾಲ್ಸ್ ನೋಡೋಕೆ ಹೋಗೋಣ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ದೂರದಿಂದ, ಇನ್ನೊಂದು ಬಂದ್ಬಿಟ್ಟು ಆ ವಾರಿಸು ಮೂವಿಯಲ್ಲಿ ತಲಪತಿ ವಿಜಯ್ ಬಂದ್ಬಿಟ್ಟು ಹೋಗಿರ್ತಾರಲ್ವಾ, ಆ ವ್ಯೂ ಪಾಯಿಂಟ್ ಹಿಂದ್ಗಡೆ ಹೋಯ್ತು. ಲಾಸ್ಟ್ ಟೈಮ್ ಹೋಗಿದ್ದೆ ನಾನು, ಈ ಸರಿ ನೋಡೋಣ, ಟ್ರೈ ಮಾಡೋಣ. ಇಲ್ಲ ಹೋಗ್ಲೇಬೇಕು. ನಮ್ಮ ಭರತ್ ಅಂತ ಹಿಡ್ಕೊಬಿಟ್ಟು ಅವನಲ್ಲಿ ಹೋಗ್ಲೇಬೇಕು ಅಂತ. ನೋಡೋಣ ಬನ್ನಿ. ಆ ಹುಡುಗರು ನಮ್ಗಿಂತ ಚಿಕ್ಕವ್ರು ಅನ್ನಿಸ್ತಾ ಇಲ್ವಾ ಕಾರಲ್ಲಿ ಬಂದಿರೋರು? ಆರಾಮಾಗಿ ಮನೆ ಬಿಟ್ಟು ಬಂದ್ಬಿಟ್ಟು ಕಾರಲ್ಲಿ ಓಡಾಡ್ತಾರಪ್ಪ. ನಾವೇ ಇವಾಗ ಬಂದಿದ್ದೀವಿ. ಇವಾಗಿನ ಯುವಕರಿಗೆ ಜಾಸ್ತಿ ಧೈರ್ಯ MCS. ನಮ್ಮ ಮನೇಲೆಲ್ಲ ಅವ್ರ ಏಜಲ್ಲಿ ಕಲಿಸ್ಬಿಟ್ಟಿದ್ರೆ ಅಷ್ಟೇ, ಇನ್ನೂ ತುಂಬ ಜಾಗ ನೋಡ್ಬಿಡ್ತಾ ಇದ್ವಿ. ಇಷ್ಟೊತ್ತಿಗೆ ಲಡಾಖೆಲ್ಲ ಹೋಗ್ಬಿಡ್ತಾ ಇದ್ವಿ. ಅಲ್ಲಿಂದ ಕ್ಲೀನಾಗಿ ಕಾಣಿಸೋದು. ಎಲ್ಲೇ ಆ ವ್ಯೂ ಪಾಯಿಂಟು? ಹಾಂ ಅಲ್ಲೈತೆ, ಐತೆ, ಹೋಗೋಣ. ಫುಲ್ ಡ್ರೈ ಆಗಿಬಿಟ್ಟಿದೆ, ಅದಕ್ಕೆ ಹೋಗೋಣ ಅಂತ ಇರೋದು. ಹೋದ್ ಸರಿ ನಾವು ಬಂದಾಗ ಈ ಫೆನ್ಸಿಂಗ್ ಎಲ್ಲ ಏನೂ ಇರಲಿಲ್ಲ MCS, ಫುಲ್ ಖಾಲಿ ಇತ್ತು. ನಾವು ಎಡ್ಜಲ್ಲೆಲ್ಲ ಹೋಗಿ ನೋಡಿದ್ವಿ. ಇದು ಲಾಸ್ಟ್ ಟೈಮು ಈ ಮರದಿತ್ತು, ಅದೇ ಹೊಡೆದಾಕ್ಬಿಟ್ಟವ್ರು. ಇವಾಗ ಫುಲ್ಲು ಕಬ್ನೆಟ್ ಫೆನ್ಸಿಂಗ್ ಹಾಕ್ಬಿಟ್ಟಿದ್ದಾರೆ. MCS ನಮ್ಮ ಹುಡುಗರೆಲ್ಲ ಅವರೇ. ಇವಾಗ ನಾನು ಬರೋದು ಬಂದ್ಬಿಟ್ಟು ಬೇರೆ ವ್ಯೂ ಪಾಯಿಂಟ್ ಹುಡ್ಕೊ ಬಂದ್ವಿ. ಸೊ ಅಲ್ಲಿದೆ ನೋಡಿ ತುದಿ, ಅಲ್ಲಿಗೆ ಹೋಗೋಣ ಅಂತ. ಬಟ್ ದಾರಿ ಆ ಕಡೆ ಎಲ್ಲೋ ಹೋಗ್ತಾ ಇದೆ. ನಾವು ಇಲ್ಲಿ ಬಂದುಬಿಟ್ಟಿದ್ದೀವಿ. ಇಲ್ಲಿಂದನೇ ವ್ಯೂ ಮಸ್ತಾಗೈತೆ ನೋಡಿ. ಇಷ್ಟು ಹತ್ರದಿಂದ ನೋಡಿರಲಿಲ್ಲ ಲಾಸ್ಟ್ ಟೈಮು. ನೀರು ತುಂಬ ಕಮ್ಮಿ ಇದೆ, ಆದರೆ
ಓಕೆ ಬನ್ನಿ ನಾವು ತುದಿಗೆ ಹೋಗೋಣ ಇವಾಗ ಬೇರೆ ದಾರಿಯಿಂದ ಹೋಗ್ಬೇಕು. ಬ್ಯಾಗು ಪಾದುದಾ? ಇಲ್ಲೇ ಬಿಟ್ಬಿಟ್ಟು ಓಯ್! ಪಾದು ಬಂದವನು ಇಲ್ಲಿ ಬ್ಯಾಗ್ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟವನೆ. MCS ಆ ಸ್ಪಾಟ್ ಹುಡ್ಕಾಯ್ತು. ಇವಾಗ ಇಳಿತಾ ಇದೀವಿ ಕೆಳಗಡೆ. ಹೋದ ಸರಿ ಫುಲ್ಲು ಮರ ಗಿಡ ಎಲ್ಲ ತುಂಬ್ಕೊಂಡಿತ್ತು, ಬಟ್ ಈ ಸರಿ ಬಂದ್ಬಿಟ್ಟು ಏನೂ ಇಲ್ಲ, ಫುಲ್ ಖಾಲಿ ಐತೆ. ಜಾರ್ತಾನೂ ಇತ್ತು ಹೋದ ಸರಿ, ಈ ಸರಿ ಅಷ್ಟೇನು ಜಾರ್ತಾ ಇಲ್ಲ, ನಾರ್ಮಲ್ ಆಗೈತೆ. ಇಲ್ಲಿ ನೋಡಿ, ಈ ತುದಿ ಅಲ್ಲ, ಇದ್ರ ಕೆಳಗಡೆ ಇನ್ನೊಂದು ತುದಿ ಐತೆ, ಅದು ಕುತ್ಕೊಂಡು ಇಳಿ ಬರೋದು. ಇವಾಗ ಈ ಡೌನ್ ಕಾಣಿಸ್ತಿದೆ ಗೊತ್ತಾ, ಈ ಡೌನಲ್ಲೇ ಹೋಗಬೇಕು. ಬನ್ನಿ ಹಾಗೆ ಹೋಗೋಣ. ಚಪ್ಪಲಿ ಹಾಕೊಂಡು ಹೋಗೋಣ, ಚಪ್ಪಲಿ ಬಿಚ್ಬಿಟ್ಟು ಹೋಗೋಣ. ಬಿಚ್ಬಿಟ್ಟು ಹೋಗೋಣ, ಹುಷಾರಪ್ಪ, ಬಿಚ್ಬಿಟ್ಟು ಹೋಗೋಣ. ನಾನು ಒಂದ್ಸರಿ ಬಿಚ್ಬಿಟ್ಟೆ ಹೋಗಿದ್ದೆ, ಯಾಕಂದರೆ ಈ ಕ್ರಾಕ್ಸು ಜಾರ ಥರ ಅನ್ನಿಸ್ತೈತೆ ನನಗೆ. ಇವಾಗಲೇ ಫಸ್ಟು ಕ್ರಾಕ್ಸ್ ಹಾಕ್ತಾ ಇರೋದು ನಾನು. ಎಷ್ಟು ಸ್ಟೀಪ್ ಇದೆ ನೋಡಿ, ಇದು ಫುಲ್ಲು ಡೌನು. ಈ ಕಲ್ಲು ನ್ಯಾಚುರಲ್ ಆಗಿ ಹಂಗೆ ಸ್ಟೆಪ್ಸ್ ಆಗಿರೋಂಗಾಗೈತೆ, ಯಾರೂ ಇಲ್ಲಿ ಮಾಡಿರೋಂಗಿಲ್ಲ. ನ್ಯಾಚುರಲ್ ಆಗಿ ಅದೇ ಸ್ಟೆಪ್ಸ್ ಆಗಿಬಿಡೈತೆ. ಹಿಂಗೆ ಹೋಗೋಕ್ಕಾಗಲ್ಲ, ಈ ಕಲ್ ಮೇಲೆ ಹತ್ಕೊಂಡೆ ಅಲ್ಲಿಗೆ ಹೋಗ್ಬೇಕು, ಸರಿನಾ? ಇಲ್ಲೇ ಇವಾಗ ಫುಲ್ಲು ಇಲ್ಲಿ ನೋಡು, ಕಲ್ಲೆಲ್ಲ ನೋಡಿ ಇಲ್ಲಿ, ಇದು ಕಲ್ಲು ಅನ್ಕೋತೀವಿ, ಬಟ್ ಹಿಂಗೆ ಕೈಗೆ ಬಂದ್ಬಿಡ್ತೈತೆ ಮುಟ್ಟಿದ್ರೆ. ಬಂದ್ಬಿಟ್ವಿ. ಹೆಂಗೆ ಕಾಣಿಸ್ತಾ ಇದೆ ನೋಡಿ. MCS ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಾಯಿತು, ಬಟ್ ಜಾಸ್ತಿ ಬಿಸಿಲು ಹೊಡಿತೈತೆ, ಅದರಿಂದ ಇವಾಗ ವಾಪಸ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ನೀವೇನಾದ್ರು ಈ ಸ್ಪಾಟಿಗೆ ಬರ್ತೀರಾ ಅಂದರೆ ಹುಷಾರಾಗಿ ಬನ್ನಿ, ಆ್ಯಂಡ್ ನಮ್ಮನ್ನ ನೋಡ್ಕೊ ಬರಬೇಡಿ, ನಿಮ್ಮ ಓನ್ ರಿಸ್ಕಲ್ಲಿ ಬನ್ನಿ. ನಾವು ನಮ್ಮ ಓನ್ ರಿಸ್ಕಲ್ಲೇ ಬಂದಿರೋದು. ಈ ವ್ಯೂನ ಎಂಜಾಯ್ ಮಾಡಾಯಿತು ಫುಲ್ಲು. ಸೊ ಬನ್ನಿ ಇವಾಗ ವಾಪಸ್ ಮೇಲೆ ಹತ್ಕೊಂಡು ಹೋಗಿ ಗಾಡಿ ತೊಗೊಂಡು ಬೇರೆ ಕಡೆಗೆ ಹೋಗೋಣ.